ಅಂತ ಜೀವನ. ನಶೆ ಅಂದರೆ ಏನು? ಇದರ ಅರ್ಥ ನಶೆ ಅಂದರೆ ಯಾವುದೇ ಒಂದು ವಸ್ತುವನ್ನ ಪದಾರ್ಥವನ್ನು ಸ್ವೀಕರಿಸಿದಾಗ ಅದನ್ನು ನಮ್ಮ ಅಮಲಿನಲ್ಲಿ ತೊಡಗಿ ನಾವು ಮಾಡಬಾರದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರಿವು ಬಾರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಒಯ್ಯೋದು ಏನಪ್ಪಾ ಅಂದರೆ ನಶೆ. ಅದಕ್ಕೆ ಏನಂತಾರ ಅಮಲು ಅಂತಾರ ಅಥವಾ ನಿಶೆ ಅಂತಾರೆ. ಹಾಗಾದರೆ ಆ ನಿಶೆಯನ್ನು ತರ್ತಕ್ಕಂಥ ವಸ್ತುಗಳು ಅಥವಾ ಅಮಲವನ್ನು ತರಿಸ್ತಕ್ಕಂಥ ವಸ್ತುಗಳು ಯಾವಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೈತಿ. ಬಿಡಿ ಸೇದೋದಾಗಲಿ, ಸಿಗರೇಟ್ ಸೇದೋದಾಗಲಿ ಅದನ್ನು ನಾವೇಂತ ಧೂಮ್ರಪಾನ ಅಂತ. ಅದ್ರ ಜೊತೆಗೆ ಮದ್ಯಪಾನ ಆಗಲಿ, ಸೆರೆ ಕುಡಿಯೋದಾಗಲಿ, ಸಿಂಧಿ ಕುಡಿಯೋದಾಗಲಿ ಮತ್ತು ಇನ್ನಿತರ ವಸ್ತುಗಳನ್ನು ಕುಡಿಯೋದ್ರಿಂದ ಯಾವುದು ಒಂದು ನಶೆಯನ್ನು ಏರಿಸ್ತದೋ ಅಂಥ ಪದಾರ್ಥಗಳನ್ನು ಸ್ವೀಕರಿಸ್ತೋ ಮಾದಕ ವಸ್ತುಗಳು. ಅದಷ್ಟೇ ಅಲ್ಲ, ತಂಬಾಕು ಸೇವನೆ ಸಹಿತ, ತಂಬಾಕು ಸೇವನೆ ಅಷ್ಟೇ ಅಲ್ಲ, ತಂಬಾಕು ಸೇದೋದು ಅಷ್ಟೇ ಅಲ್ಲ, ತಂಬಾಕು ತಿನ್ನೋದು ಸಹಿತ ನೀವು ನೋಡಿರ್ಬೋದು. ಎಲೆ ಅಡಿಕೆ ತಿಂತಿರ್ತಾರೆ, ಅದ್ರ ಜೊತೆಗೆ ತಂಬಾಕನ್ನು ತಿಂತಿರ್ತಾರೆ. ಎಲೆ ಅಡಿಕೆ ತಿನ್ನಕ ಅಡ್ಡಿ ಇಲ್ಲ, ಆದರೆ ತಂಬಾಕು ತಿಂದಪ್ಪ ಅಂದರೆ ತಂಬಾಕದಲ್ಲಿರ್ತಕ್ಕಂಥ ನಿಕೋಟಿನ್ ವಸ್ತು ನಮ್ಮ ರಕ್ತದಲ್ಲಿ ಸೇರಿತಪ್ಪ ಅಂದರೆ ನಮಗೇನು ಇರೋಕ್ಕಾಗ್ತೈತಿ, ನಶೆ ಇರಲಿಕ್ಕೆ ಪ್ರಾರಂಭ ಆಗ್ತದೆ. ಅವಾಗ ನಶೆ ಏನಪ್ಪ ಅಂದರೆ ನಶೆದೊಳಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ನಮಗೆ ಪರಿಜ್ಞಾನ ಇರೋದಿಲ್ಲ. ಅಷ್ಟೇ ಅಲ್ಲದೆ ಆ ನಿಕೋಟಿನ್ ಅನ್ನುವಂಥ ವಸ್ತು ರಕ್ತದಲ್ಲಿ ಸೇರಿತಪ್ಪ ಅಂದರೆ ನಮ್ಮ ರಕ್ತದಲ್ಲಿ ಸೇರೋದ್ರಿಂದಾಗಿ ನಮ್ಮ ನರಮಂಡಲಗಳು ಏನಾಗ್ತಾವಪ್ಪ ಅಂದ್ರೆ ವೀಕ್ ಆಗ್ತಾವೆ. ಕೈಕಾಲು ನಡುಗೋದಾಗಲಿ, ತಲೆ ಸುತ್ತೋದಾಗಲಿ, ತಲೆ ನುಸೋದಾಗಲಿ, ಹೊಟ್ಟೆ ಕಡಿಯೋದಾಗಲಿ ಅಥವಾ ಅಜೀರ್ಣ ಆಗಲಿ, ಇಂಥ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗ್ತಾವೆ ಯಾವುದರಿಂದಾಗಿ ಧೂಮ್ರಪಾನ ಮಾಡೋದ್ರಿಂದ.